ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಂಪೂರ್ಣವಾಗಿ ನಿನ್ನ ವಶದಲ್ಲಿಟ್ಟು ನನ್ನ ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಮನಸ್ಸಿನ ನವೀಕರಣ ದೇವರ ವಾಕ್ಯದ ಆಧಾರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಚಿಂತನೆಗಳನ್ನು ದೇವರ ವಾಕ್ಯದ ಧ್ಯಾನದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಹೋದ ಭಾಗದಲ್ಲಿ ನಾವು ಯಾವ ರೀತಿ ನಮ್ಮ ಮನಸ್ಸನ್ನು ನವೀಕರಿಸಬಹುದು ದೇವರ ವಾಕ್ಯದಿಂದ ಅಂತ ಹೇಳಿ ನೋಡಿದೆವು. ಅಲ್ಲಿ ಕೊನೆಯ ಭಾಗದಲ್ಲಿ 3 ರೀತಿಯ ಆಲೋಚನೆಗಳು ನಾವು ಅಲ್ಲಿ ನೋಡಿದೆವು. ಮೊದಲನೇದು ವಾಕ್ಯವನ್ನು ಆಲಿಸುವುದು ಅಥವಾ ವಾಕ್ಯವನ್ನು ಕೇಳುವುದು. ಯಾಕೆ? ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದೆವು, ಅಲ್ಲಿ ಕೇಳುವುದರಿಂದ ನಂಬಿಕೆ ಉಂಟಾಗ್ತದೆ ಅಂತ ಹೇಳಿ. ಎರಡನೇದು ಅದನ್ನು ಉಚ್ಚರಿಸುವುದು. ಯಾಕೆಂದರೆ ಉಚ್ಚರಿಸಿದಾಗ ಅದು ನಾವು ಕೂಡ ಕೇಳ್ತೇವೆ, ಇನ್ನೂ ಅದನ್ನು ಬಲವಾಗಿ ನಮ್ಮ ಮನಸ್ಸಿನಲ್ಲಿ ಮುದ್ರಿಸಲ್ಪಡ್ತದೆ. ಮತ್ತು ಮೂರನೆಯಾಗಿ ಆ ವಾಕ್ಯಗಳನ್ನು ಕಾರ್ಯರೂಪದಲ್ಲಿ ತರುವುದಂತ ನಾವು ನೋಡಿದ್ದೇವೆ. ಅಂದರೆ ದೇವರು ಖಾಲಿ ಕೇಳುವುದು ಮಾತ್ರ ಅಲ್ಲ, ಅದರ ಮೂಲಕ ದೇವರು ನಮಗೆ ಏನು ಮಾಡಲಿಕ್ಕೆ ದೇವರು ಬಯಸ್ತಾರೆ ಅಥವಾ ಏನು ನಮಗೆ ಉಪದೇಶ ದೇವರು ಮಾಡ್ತಾರೆ, ಏನು ನಾವು ಮಾಡಬೇಕಂತ ದೇವರು ನಮಗೆ ದಾರಿ ತೋರಿಸ್ತಾರೆ, ಅದನ್ನು ಅಥವಾ ಯಾವ ಆಜ್ಞೆಗಳನ್ನು ಕೊಡ್ತಾರೆ ಅದನ್ನು ಕೈಗೊಂಡು ನಡೀಲಿಕ್ಕೆ ನಾವು ಪ್ರಯತ್ನ ಪಡೋದು. ಇದು 3 ಸಂಗತಿಗಳನ್ನು ನಾವು ಮೂಲಕ ನಮ್ಮ ಮನಸ್ಸನ್ನು ನವೀಕರಿಸುವಂಥ ವಿಷಯದಲ್ಲಿ ನಾವು ನೋಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟು ಒಂದು ಸಣ್ಣ ಸಂಗತಿಯನ್ನು ನಾವು ಇವತ್ತು ನೋಡೋಣ. ಭಾಳ ಅಗತ್ಯವಾಗಿ ನಮ್ಮ ಮನಸ್ಸು ಮತ್ತು ನಮ್ಮ ಜೀವನ ಇದು ಒಂದು ಕನ್ನಡಿಯ ಮಧ್ಯದಲ್ಲಿ ನಾವು ನೋಡುವ ನಮ್ಮ ಪ್ರತಿಬಿಂಬಕ್ಕೆ ಹೋಲಿಸಲಾಗಿದೆ. ಈಗ ನಮ್ಮದು ನಿಜವಾದ ಇಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬ ನಾವು ನೋಡ್ತೇವೆ. ಈಗ ನಮ್ಮ ಪ್ರತಿಬಿಂಬ ನೋಡುವಾಗ ನನ್ನ ಮುಖದಲ್ಲಿ ಏನಾದರೂ ಕಲೆಗಳಿವೆ ಅಥವಾ ಏನಾದರೂ ಇದೆ ಅಂತ ಹೇಳಿದರೆ, ನಾವು ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬವನ್ನು ಒರೆಸಿದರೆ ಸರಿ ಹೋಗ್ತದೆ ಅಥವಾ ಕಲೆ ಹೋಗ್ತದೆ. ಏನೋ ಒಂದು ಮಣ್ಣಿನ ಕಲೆ ಅಥವಾ ಯಾವುದೇ ಒಂದು ಬಣ್ಣದ ಕಲೆ ನಮ್ಮ ಮುಖದ ಮೇಲೆ ಇದೆ ಅಂತ ನೋಡಿ. ಈಗ ಅದನ್ನು ನಾವು ಕನ್ನಡಿಯ ಆ ಪ್ರತಿಬಿಂಬದಲ್ಲಿ ಒರೆಸಿದರೆ ಹೋಗುವುದಿಲ್ಲ. ಈಗ ಇದನ್ನು ನಾವು 2 ರೀತಿಯಾಗಿ ಹೋಲಿಸ್ಬೋದು. ಒಂದು, ನಮ್ಮ ನಿಜ ರೂಪ, ಕನ್ನಡಿ ಮುಂದೆ ನಿಂತ ನಮ್ಮ ನಿಜ ರೂಪ ನಮ್ಮ ಮನಸ್ಸಾಗಿದೆ. ಮತ್ತು ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಅಥವಾ ರಿಫ್ಲೆಕ್ಷನ್ ಅಂತ ಹೇಳ್ತೇವೆ, ನಮ್ಮದು ಇಮೇಜ್, ನಿಜವಾದ ರೂಪ. ಕನ್ನಡಿಯಲ್ಲಿ ಕಾಣುವುದು ಪ್ರತಿಬಿಂಬ ಅಥವಾ ಇಮೇಜ್ ಅಂತ ಹೇಳಿ. ಈಗ ಇಮೇಜನ್ನು ನಮ್ಮ ಜೀವಿತಕ್ಕೆ ಹೋಲಿಸಲಾಗಿದೆ. ಈಗ ನಮ್ಮ ಜೀವಿತದಲ್ಲಿ ನಾವು ಏನಾದರೂ ಸರಿಪಡಿಸಿಕೊಳ್ಬೇಕಾದರೆ ನಾವು ಜೀವಿತವನ್ನು ಸರಿಪಡಿಸಲಿಕ್ಕೆ ಆಗುವುದಿಲ್ಲ. ಯಾಕೆ? ಅದನ್ನು ನಮ್ಮ ಇಮೇಜ್ ಅಂದರೆ ನಮ್ಮ ಮನಸ್ಸನ್ನು ಸರಿಪಡಿಸಿಕೊಳ್ಬೇಕು. ಅದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ತಿಳಿತಲೆಯಲ್ಲಿ ಮನಸ್ಸನ್ನು ಸರಿಪಡಿಸಿಕೊಳ್ಳು. ಈಗ ಮನಸ್ಸನ್ನು ಸರಿಪಡಿಸಿಕೊಳ್ಳುವ ವಿಷಯದಲ್ಲಿ ನೋಡಿ, ಅಲ್ಲಿ 3 ಸಂಗತಿಗಳಿವೆ. ಒಂದು, ನಮ್ಮ ಆಲೋಚನೆಗಳು. ಎರಡನೇದು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅಂದರೆ ನಮ್ಮ ಮನಸ್ಸಿನಲ್ಲಿ ಭಾಳ ಆಳವಾಗಿ ಇರುವ ಸಂಗತಿಗಳು. ಈ ಎಲ್ಲ ಸಂಗತಿಗಳು ನಾವು ಹುಟ್ಟಿದ ದಿನದಿಂದ ನಾವು ಕೇಳಿದ ನೋಡಿದ ಎಲ್ಲ ಸಂಗತಿಗಳ ಮೇಲೆ ನಿರ್ಧಾರ ಪಡ್ತದೆ. ಇದರ ಮೂಲಕ ನಮ್ಮ ಜೀವಿತ ಪ್ರತಿಬಿಂಬವಾಗ್ತದೆ. ಈಗ 3ನೇ ಹಂತ ಅಂದರೆ ಅದು ದೇವರದು ಕಾರ್ಯ, ದೇವರು ಮಾಡುವ ಕಾರ್ಯಗಳು. ಈಗ ಈ 2ನೇ ಹಂತದಲ್ಲಿ ಏನು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ನಮ್ಮ ಮನಸ್ಸಿನಲ್ಲಿ ಈಗ ಆ ಸಂಗತಿಗಳನ್ನು ತೆಗಿಬೇಕಾದ್ರೆ ದೇವರ ಹತ್ರ
ದೇವರ ಬಲದಿಂದ ಸಾಧ್ಯ, ಅಂದರೆ ದೇವರ ವಾಕ್ಯದಿಂದ ಮಾತ್ರ ಸಾಧ್ಯ. ಆಗ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತದೆ. ಈ ಉದಾಹರಣೆ ಮೂಲಕ ನಾವು ಈ ಸಂಗತಿಗಳನ್ನು ಯಾವ ರೀತಿಯಾಗಿ ನಮ್ಮಲ್ಲಿ ಕಾರ್ಯ ಮಾಡ್ಬೋದಂತ ನಾವು ನೋಡ್ತೇವೆ. ಈಗ ಬಹಳ ಅಗತ್ಯವಾಗಿ ನಾವು ದೇವರ ವಾಕ್ಯಗಳನ್ನು ಕೇಳುವುದರಿಂದ, ಓದುವುದರಿಂದ, ಧ್ಯಾನಿಸುವುದರಿಂದ ನಮ್ಮ ಮನಸ್ಸಿನ ನವೀಕರಣ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಯಾವ ವಾಕ್ಯಗಳನ್ನು ನಾವು ಓದಬೇಕು? ನಮಗೆ ಪ್ರತಿಯೊಬ್ಬರಿಗೆ ಜ್ಞಾನ ಇದೆ, ಯಾವ ವಾಕ್ಯಗಳು ಓದಿದರೂ ಕೂಡ ಪರವಾಗಿಲ್ಲ. ಆದರೆ ಭಾಳ ಅಗತ್ಯವಾಗಿ ನಾವು ನಮ್ಮ ಜೀವಿತವನ್ನು ದೇವರ ಆಶೀರ್ವಾದದಿಂದ ಒಂದು ಫಲದಾಯಕವಾಗುವ ಆಲೋಚನೆಗಳ ಆಧಾರದಲ್ಲಿ ನಾವು ನಿರ್ಮಿಸಬೇಕಾದರೆ, ನವೀಕರಿಸಬೇಕಾದರೆ ನಾವು ಅಂಥ ವಾಕ್ಯಗಳನ್ನು ಓದಬೇಕಾಗಿದೆ. ಈಗ ಸರಿಯಾಗಿ ನಾವು ನೋಡಿದರೆ ನಮ್ಮ ಮನಸ್ಸು ಅಥವಾ ನಮ್ಮ ಮೆದುಳು ನಾವು ಮಾಡುವ ಆಲೋಚನೆಗಳ ಆಧಾರದಲ್ಲಿ ಅಲ್ಲಿ ದಾರಿ ಒಂದು ಸೃಷ್ಟಿಸಲ್ಪಡ್ತದೆ. ಅದೇ ಆಲೋಚನೆಗಳನ್ನು ಪುನಃ ಪುನಃ ನಾವು ಆಲೋಚಿಸಿದಾಗ ಆ ದಾರಿ ಅಗಲವಾಗ್ತದೆ ಮತ್ತು ಆ ದಾರಿಯಲ್ಲಿ ನಮ್ಮ ಕಾರ್ಯಗಳು ನಡೆಯಲ್ಪಡ್ತವೆ. ಈಗ ನಾವು ಅನೇಕ ಭಯಕ್ಕೆ ಸಂಬಂಧಪಟ್ಟ ಅಥವಾ ನಾವು ಸೋಲು, ನಮ್ಮ ಜೀವಿತದಲ್ಲಿ ಉಂಟಾದ ಸೋಲುಗಳನ್ನೇ ನಾವು ಯೋಚಿಸ್ತಾ ಕೂತ್ಕೊಂಡ್ರೆ ಅಥವಾ ಬೇರೆಯವರು ಅದನ್ನೇ ಹೇಳುತ್ತಾ ಇದ್ದಾರೆ. ಕೆಲವು ಸಲ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಹೇಳುವುದುಂಟು, ನಿನ್ನಿಂದ ಏನೂ ಆಗೋದಿಲ್ಲ, ನೀನು ಹಾಗೆ ಮಾಡಿದ್ದು ಅದು ಹೋಯಿತು, ಹೀಗೆ ಮಾಡಿದ್ದು ಇದು ಹೋಯಿತು. ಅದನ್ನೇ ಇಡೀ ದಿನ ಕೇಳಿದರೆ ಆ ವ್ಯಕ್ತಿಯಲ್ಲಿ ಮತ್ತೆ ಅವನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದ ರೂಪದಲ್ಲಿ ಅವನ ಮನಸ್ಸು ನಿರ್ಮಿಸಲ್ಪಡ್ತದೆ. ಅದಕ್ಕಾಗಿ ಇದನ್ನೆಲ್ಲ ಹೋಗಬೇಕಾದರೆ, ಯಾಕೆಂದರೆ ನಮ್ಮ ಮನಸ್ಸು ನಾವು ಮಾಡುವ ಆಲೋಚನೆಗಳಲ್ಲಿ ದಾರಿಯನ್ನು ನಿರ್ಮಿಸ್ತದೆ. ಅದೇ ಆಲೋಚನೆಗಳನ್ನು ಪುನಃ ಪುನಃ ನಾವು ಮಾಡುವುದಾದರೆ ಆ ದಾರಿ ಅಗಲವಾಗಿ ಒಂದು ಶಾಶ್ವತವಾಗಿ ಅದೇ ದಾರಿಯಾಗಿ ನಿರ್ಮಾಣಗೊಳ್ತದೆ. ಈಗ ನಾವು ಬಹಳ ಅಗತ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಈ ಕೆಟ್ಟ ಆಲೋಚನೆಗಳು ಅಥವಾ ನಮ್ಮ ಭಯ ಹುಟ್ಟಿಸುವ ಅಥವಾ ನಾವು ಸೋಲುವ, ನಾವು ಸೋತ ನಮ್ಮದು ಹಳೆ ಜೀವಿತದಲ್ಲಿ ಅದು ಇದ್ದಿರ್ಬೋದು. ಆದರೆ ಇದನ್ನೆಲ್ಲ ನಾವು ಪುನಃ ಪುನಃ ಆಲೋಚನೆಗೆ ತರುವುದಲ್ಲ. ದೇವರಿಗೆ ಎಲ್ಲ ಶಕ್ತಿ ಇದೆ, ದೇವರು ಹೊಸ ಕಾರ್ಯ ಮಾಡ್ತಾರೆ. ಈ ಆಲೋಚನೆಗಳಿಂದ ನಾವು ಆ ಆಲೋಚನೆಗಳನ್ನು ಮರೆತು ಬಿಡುವ ಹಾಗೆ ಆಗಬೇಕು. ಆಗ ಮಾತ್ರ ನಮ್ಮ ಜೀವಿತದಲ್ಲಿ ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇದೆ. ಈಗ ಭಾಳ ಅಗತ್ಯವಾಗಿ ನಾವು ನಮ್ಮ ಜೀವಿತದಲ್ಲಿ ನಾವು ಮಾತಾಡಬೇಕಾದ ದೇವರ ವಾಕ್ಯಗಳು ಯಾವುದಂತ ಹೇಳಿ ನನಗೆ ಗೊತ್ತಿಲ್ಲ. ನನ್ನ ಅನುಭವದ ಪ್ರಕಾರ ನನ್ನ ಪ್ರಾರ್ಥನೆ ನಾನು ದೇವರ ವಾಕ್ಯದ ಆಧಾರದಲ್ಲಿ ರೂಪಿಸಿಕೊಂಡಿದ್ದೇನೆ. ಇದರಲ್ಲಿ ಮೊದಲನೆಯ ಅಂಶ ಅಥವಾ ಮೊದಲನೇ ಭಾಗ ಏನೆಂದರೆ, ನನಗೆ ಯಾರು ಹೇಳಿಕೊಟ್ಟದ್ದಲ್ಲ, ಇದು ಒಂದು ಆಲೋಚನೆ ಮುಖರ ಬಂದದ್ದು. ಏನೆಂದರೆ, ನಾನು ದೇವರಿಗೆ ಸ್ತುತಿಗಳನ್ನು ಸಮರ್ಪಿಸುವುದು. ಈಗ ಸ್ತುತಿಗಳಲ್ಲಿ ಸಮರ್ಪಿಸುವುದರಲ್ಲಿ ತುಂಬ ಸಂಗತಿಗಳಿವೆ. ದೇವರು ನಮ್ಮನ್ನು ಕಾಪಾಡಿದರು, ನಮಗೆ ಒಳ್ಳೆಯ ಆರೋಗ್ಯ ಕೊಟ್ಟರು, ಅದೆಲ್ಲವನ್ನು ಅದಕ್ಕೆ ದೇವರಿಗೆ ಸ್ತೋತ್ರ ಅಂತ ಹೇಳ್ತೇವೆ. ಅದು ಒಂದು ಭಾಗ. ಈಗ ಬಹಳ ಅಗತ್ಯವಾಗಿ ನಾವು ಮೊದಲು ತಿಳ್ಕೊಳ್ಬೇಕು, ನಮ್ಮ ಆತ್ಮಿಕ ಸಂಗತಿಗಳಿಗೆ ಸರಿ ಬೀಳುವ ಸಂಗತಿಗಳನ್ನು ನಾವು ಬಾಯಿಂದ ಉಚ್ಚರಿಸುವ ಅಥವಾ ಪ್ರಾರ್ಥನಾ ರೂಪದಲ್ಲಿ ನಾವು ಹೇಳುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಈಗ ಬೆಳಿಗ್ಗೆ ಎದ್ದಾಗ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಇಲ್ಲಿ ನಾನು ಮಾಡುವ ಮೊದಲನೇ ಕಾರ್ಯ ಏನೆಂದರೆ, ಮೊದಲು ತಂದೆ, ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಬಲಿಯಾಗಿ ಅರ್ಪಿಸಿದ ನಿನ್ನ ಅಮೋಘ ಪ್ರೀತಿಗಾಗಿ ಸ್ತೋತ್ರ. ಮೊದಲು ರಕ್ಷಣೆಯ ಕಾರ್ಯ, ದೇವರ ಪ್ರೀತಿ ಈ ಲೋಕದ ಮೇಲೆ ಬಿದ್ದಾಗ ಅಥವಾ ದೇವರ ಕೃಪೆ ಯಾವುದಂದರೆ, ದೇವರು ಮೊದಲು ತನ್ನ ಮಗನನ್ನು ಈ ಲೋಕದ ಪಾಪ ಪರಿಹಾರಕ್ಕಾಗಿ ಒಂದು ಬಲಿಯನ್ನು ಅರ್ಪಿಸಲಿಕ್ಕೆ ದೇವರು ಒಂದು ನಿರ್ಣಯ ಮಾಡಿದರು. ಮೊದಲು ದೇವರು ಮಾಡಿದ ಅದು ಕಾರ್ಯ. ಯಾಕೆ? ಯೋಹಾನನ ಸುವಾರ್ತೆಯಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ನೋಡ್ತೀವಿ. ಈಗ ಯೋಹಾನನ ಸುವಾರ್ತೆಗೆ ಹೋಗೋಣ. ಅಲ್ಲಿ
ನೋಡಿ 3ನೇ ಅಧ್ಯಾಯ 16ನೇ ವಾಕ್ಯ ನೋಡಿ, 3:16 ಎಲ್ಲರಿಗೂ ಗೊತ್ತಿರುವ ವಾಕ್ಯ ಇದು. ನಾವು ಅನೇಕ ಬಾರಿ ಈ ವಾಕ್ಯವನ್ನು ಕೇಳ್ತೇವೆ, ಓದ್ತೇವೆ. ನೋಡಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನಂತ ಹೇಳಿ. ಇದು ಮೊದಲು ನಾವು ನಮ್ಮ ಬಾಯಿಂದ ದೇವರಿಗೆ ಸ್ತುತಿಯಾಗಿ ಸಮರ್ಪಿಸುವ ಮಾತುಗಳಾಗಬೇಕು. ದೇವರೇ, ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಮಾತ್ರ ಅಲ್ಲ, ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ. ಅಲ್ಲಿ ಏನು ಬರೆದಿದೆ? ಇಡೀ ಎಲ್ಲರ ಪಾಪ. ನೋಡಿ, ಯಾರು ಒಬ್ಬನು ಕೂಡ ನಾಶವಾಗದೆ ದೇವರು ರಕ್ಷಣೆಯ ಒಂದು ಆಲೋಚನೆಯನ್ನು ಕೇವಲ ಸ್ವಲ್ಪ ಮಂದಿಗೆ ಮಾಡಿದ್ದಲ್ಲ, ಇಡೀ ಲೋಕಕ್ಕೋಸ್ಕರ ಮಾಡಿದ ಕಾರ್ಯ ಅದು. ಆದ್ದರಿಂದ ನಮ್ಮ ಪ್ರಾರ್ಥನೆ ಹೇಗೆ ಆಗಬೇಕು? ವಾಕ್ಯದ ಆಧಾರದಲ್ಲಿ, ದೇವರೇ, ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮ್ಮ ಹಾಗೂ ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ನೀನು ಬಲಿಯಾಗಿ ಅರ್ಪಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನೋಡಿದು ರಕ್ಷಣೆ ಕಾರ್ಯದ ಮೊದಲನೇ ವಾಕ್ಯ. ಯಾಕೆ? ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತ. ಆಗ ಏನಾಗ್ತದೆ? ನಮ್ಮ ಮನಸ್ಸಿನಲ್ಲಿ ಈ ಸಂಗತಿಗಳು ಗಟ್ಟಿಯಾಗಿ ಬೇರೂರಿದ್ದರಿಂದ ಯೇಸು ಕ್ರಿಸ್ತನ ಮರಣದ ಮೂಲಕ ನಮಗೆ ರಕ್ಷಣೆ ಆಗ್ತದೆ ಎಂಬ ಸಂಗತಿ, ಇದು ದೇವರ ಕೃಪೆ ಎಂಬ ಸಂಗತಿ ಗಟ್ಟಿಯಾಗಿ ಬೇರೂರುತ್ತದೆ. ಈಗ ಎರಡನೇ ಸಂಗತಿ ನಾವು ಏನು ನೆನಪು ಮಾಡಬೇಕು? ದೇವರು ನಮ್ಮನ್ನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಏನು? 2ನೇ ಅಧ್ಯಾಯ, ಜಗತ್ತುತ್ಪತ್ತಿಗೆ ಮೊದಲೇ ಆತನು ನಮ್ಮನ್ನು ಆರಿಸಿಕೊಂಡನು, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಆರಿಸಿಕೊಂಡನಂತ ಬರೆದಿದೆ. ಈಗ ತನ್ನ ಮಕ್ಕಳಂತ ನಮ್ಮನ್ನು ಸ್ವೀಕಾರ ಮಾಡಿದನು. ತಂದೆಯೇ, ನಮ್ಮ ಎಲ್ಲ ಪಾಪಾಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ಪರಿಶುದ್ಧಗೊಳಿಸಿ ನಿನ್ನ ಆತ್ಮನಿಂದ ಅಭಿಷೇಕಿಸಿ ಹೊಸ ಸೃಷ್ಟಿಯಾಗಿ ನಮ್ಮನ್ನು ರೂಪಿಸಿ ನಮ್ಮನ್ನು ನಿನ್ನ ಮಕ್ಕಳೆಂದು ನೀನು ಸ್ವೀಕರಿಸಿದ್ದಕ್ಕಾಗಿ ಸ್ತೋತ್ರ ಅಂತ. ಈಗ ಈ ವಾಕ್ಯಗಳು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ ಎಲ್ಲ ವಾಕ್ಯಗಳ ಅಲ್ಲಿ ಆಧಾರದಲ್ಲಿ ಈ ಪ್ರಾರ್ಥನೆ ಆಗಿದೆ. ಏನು? ದೇವರು ನಮ್ಮನ್ನು ಕರೆದಾತನು. ಜಗತ್ತುತ್ಪತ್ತಿಗೆ ಮೊದಲೇ ದೇವರು ನಮ್ಮನ್ನು ತನ್ನ ಮಕ್ಕಳೆಂದು ನಿರ್ಧಾರ ಮಾಡಿದ್ದಾನೆ. ಈಗ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿ ರೂಪಿಸಿದನು. ನಮ್ಮನ್ನು ಹೊಸ ಸೃಷ್ಟಿಯಾಗಿ ರೂಪಿಸಿ ನಮ್ಮ ಪಾಪಾಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ಪರಿಶುದ್ಧಗೊಳಿಸಿ ತನ್ನ ಆತ್ಮನಿಂದ ಅಭಿಷೇಕಿಸಿ ನಮ್ಮನ್ನು ಹೊಸ ಸೃಷ್ಟಿಯಾಗಿ ರೂಪಿಸಿ ತನ್ನ ಮಕ್ಕಳೆಂದು ಸ್ವೀಕಾರ ಮಾಡಿದ. ಅದಕ್ಕಾಗಿ ಸ್ತೋತ್ರ. ಈಗ ಈ ಪ್ರಾರ್ಥನೆಗಳ ಮೂಲಕ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟ ನಾವು ಏನು ಹೇಳ್ತೇವೆ, ಡಾಕ್ಟ್ರಿನ್ ಅಂತ ಹೇಳ್ತೇವೆ, ಮೂಲ ತತ್ವ, ಈ ಸಂಗತಿಗಳು ಗಟ್ಟಿಯಾಗಿ ಬೇರೂಡ್ತವೆ. ಮೂರನೇದಾಗಿ ಏನು? ದೇವರು ಯೇಸು ಕ್ರಿಸ್ತನು, ಈಗ ದೇವರ ಕಾರ್ಯಗಳು ಮುಗಿದವಲ್ಲಿ, ಈಗ ಯೇಸು ಕ್ರಿಸ್ತನು ಮನುಷ್ಯ ರೂಪ ತಾಳಿ ನಮಗೋಸ್ಕರ ಈ ಲೋಕಕ್ಕೆ ಬಂದು ಎಲ್ಲ ಕಷ್ಟಗಳನ್ನು ಅನುಭವಿಸಿ ಎಲ್ಲ ನೋವನ್ನು ಅನುಭವಿಸಿ ತನ್ನ ರಕ್ತವನ್ನು ಸುರಿಸಿ ಕ್ರೂಜೆಯಲ್ಲಿ ಪ್ರಾಣ ಕೊಟ್ಟು ನಮ್ಮನ್ನು ನಮ್ಮ ಪಾಪಾಪರಾಧಗಳನ್ನು ಕ್ಷಮಿಸಿದನಂತ ಹೇಳಿ. ನೋಡಿ, ಇದು ಇಡೀ ಯೇಸು ಕ್ರಿಸ್ತನ ಜೀವನದ ಚರಿತ್ರೆನೇ ನಮ್ಮ ಬಾಯಿಂದ ಒಂದೇ ವಾಕ್ಯದಲ್ಲಿ ಬಂದಾಗೆ ಆಯಿತು. ಈಗ ಅಲ್ಲಿ ಏನಾಗ್ತದೆ? ರಕ್ಷಣೆಗೋಸ್ಕರ ಯೇಸು ಕ್ರಿಸ್ತನು ಎಷ್ಟು ಶ್ರಮಪಟ್ಟನು, ತನ್ನ ಪ್ರಾಣವನ್ನೇ ಕೊಟ್ಟನೆಂಬ ಸಂಗತಿ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದಾಗ ನಮಗೆ ಶೋಧನೆಯ ಸಮಯದಲ್ಲಿ ಜಯಿಸಲಿಕ್ಕೆ, ಶೋಧನೆ ಮೇಲೆ ಜಯ ಹೊಂದಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಈಗ 4ನೇ 5ನೇ ಸಂಗತಿ, ಇದು ನನ್ನ ಅನುಭವದಲ್ಲಿ ನಾನು ಹೇಳುವುದು ಇದಕ್ಕೆ. ಆದರೆ ಪ್ರತಿಯೊಂದು ಸಂಗತಿಗಳು ದೇವರ ವಾಕ್ಯದ ಆಧಾರದಲ್ಲಿವೆ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನನ್ನ ಎಲ್ಲ ರೋಗಗಳಿಗೋಸ್ಕರ ನೀನು ಬಾಸುಂಡೆಗಳನ್ನು ಅನುಭವಿಸಿ ನನ್ನ ರೋಗಗಳನ್ನು ನೀನು ಗುಣಪಡಿಸಿದ್ದಿ. ಬಾಯಿಂದ ಉಚ್ಚರಿಸಬೇಕು, ದೇವರು ನಮ್ಮಲ್ಲಿ ಈ ಕಾರ್ಯ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಇವತ್ತು ನಮ್ಮ ಸುತ್ತಮುತ್ತಲು ಎಷ್ಟು ಜನ ಎಂಥ ರೋಗದಿಂದ ಬಳಲ್ತಾ ಇದ್ದಾರೆ. ನಾವು ಅದರ ಒಳ್ಳೆಯ ಆರೋಗ್ಯದಿಂದ ಇದ್ದೇವೆ. ಅದಕ್ಕಾಗಿ ದೇವರು ಯೇಸು ಕ್ರಿಸ್ತನು ತನ್ನ ಬಾಸುಂಡೆ ನೋವುಗಳನ್ನು ಅನುಭವಿಸಿ ನಮಗೆ ಬಿಡುಗಡೆಗೊಟ್ಟಿದ್ದಾನೆ. ಯೆಶಾಯನ ಪ್ರವಾದನೆಯಲ್ಲಿ ನಾವು ನೋಡ್ತೇವೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅಂತ. ದೇವರ ವಾಕ್ಯದ ಆಧಾರದಲ್ಲಿ ಈ ಎಲ್ಲ ಪ್ರಾರ್ಥನೆಗಳನ್ನು ನಾವು ಇಡಬೇಕು. ಮತ್ತು ಪವಿತ್ರಾತ್ಮನಿಗೆ, ಈಗ
ಮೂರನೇ ಹಂತದಲ್ಲಿ ನಮ್ಮ ಪವಿತ್ರಾತ್ಮನೇ ನೀನು ನಮ್ಮ ಸಂಗಡವಿದ್ದು ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಿ. ಕೆಟ್ಟ ಸಂಗತಿಗಳಿಂದ ಶೋಧನೆಯಿಂದ ತಪ್ಪಿಸಿ ಕೇಡಿನಿಂದ ನಮ್ಮನ್ನು ರಕ್ಷಿಸುತ್ತೀ. ಈಗ ಶೋಧನೆ ಜಯಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಯಾಕೆ? ನಾವು ಒಂದು ವೇಳೆ ಶೋಧನೆ ಜಯಿಸುವ ಶಕ್ತಿ ನಮ್ಮಲ್ಲಿ ಇದ್ದಿದ್ದರೆ ನಾವು ಹಳೆಯ ಸ್ವಭಾವದಲ್ಲಿ ಪಾಪ ಮಾಡ್ತಿರಲಿಲ್ಲ. ಈಗ ದೇವರು ಏನು ಮಾಡಿದರು? ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಆತ್ಮನನ್ನು ನಮಗೆ ಕೊಟ್ಟರು. ಅದರ ಮೂಲಕ ನಾವು ಶೋಧನೆಯನ್ನು ಜಯಿಸಲಿಕ್ಕೆ ಶಕ್ತರಾಗಿದ್ದೇವೆ. ಈಗ ಅದಕ್ಕೆ ನಾವು ದೇವರಿಗೆ ಸ್ತೋತ್ರ ಕೊಡಬೇಕು. ಈಗ ಆಗ ಏನಾಗ್ತದೆ? ನಮ್ಮಲ್ಲಿ ಈ ಸಂಗತಿಗಳು ಗಟ್ಟಿಯಾಗಿ ಬೇರೂರಿ ಶೋಧನೆಯನ್ನು ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮಗೆ ಸೈತಾನನು ಪ್ರತಿ ಸಾರಿ ನೆನಪಿಗೆ ತರ್ತಾನೆ, ನೀನು ಹಳೆಯ ಸ್ವಭಾವದಲ್ಲಿ ಹಾಗೆ ಮಾಡಿದ್ದಿ, ಹೀಗೆ ಮಾಡಿದ್ದಿ ಅಂತ. ಈಗ ಆ ನೆನಪು ನಾವು ತೆಗೆದು ಹಾಕಬೇಕಾದರೆ ದೇವರು ಪವಿತ್ರಾತ್ಮನ ಮೂಲಕ ನನಗೆ ಬಲ ಕೊಟ್ಟು ಶೋಧನೆ ಮೇಲೆ ಜಯಿಸಲಿಕ್ಕೆ ನನಗೆ ಶಕ್ತಿ ಕೊಟ್ಟು ಕೇಡಿನಿಂದ ನನ್ನನ್ನು ತಪ್ಪಿಸ್ತಾನಂತ ನಮ್ಮ ಬಾಯಿಯಿಂದ ಪ್ರಾರ್ಥನೆಯಾಗಿ ಉಚ್ಚಾರ ಮಾಡಿದಾಗ ನಮ್ಮಲ್ಲಿ ಆ ಹಳೆಯ ಸೈತಾನನು ನಮ್ಮನ್ನು ಮೋಸಗೊಳಿಸುವ ಆತನ ಸುಳ್ಳು ಸಂಗತಿಗಳಿಂದ ನಮಗೆ ಬಿಡುಗಡೆ ಉಂಟಾಗ್ತದೆ. ಈ ಎಲ್ಲ ಸಂಗತಿಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ಈ ರಕ್ಷಣೆಗೆ ಸಂಬಂಧಪಟ್ಟ ಸಂಗತಿಗಳು ಗಟ್ಟಿಯಾಗಿ ಬೇರೂಡ್ತವೆ. ಆದ್ದರಿಂದ ನಾನು ಹೇಳಿದ ಎಲ್ಲ ಸಂಗತಿಗಳನ್ನು ನೀವು ಒಂದು ಪ್ರಾರ್ಥನೆ ಪೂರ್ವಕವಾಗಿ, ಅದಕ್ಕೆ ದೊಡ್ಡ ಸಮಯ ಬೇಡ, ಕೇವಲ 1 ನಿಮಿಷ ಕೂಡ ಸಾಕು. 1 ನಿಮಿಷದ ಒಳಗಡೆ ಈ ಪ್ರಾರ್ಥನೆ ಮುಗಿಯುತ್ತದೆ. ಇಡೀ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟ ಡಾಕ್ಟ್ರಿನ್ ಅಥವಾ ಏನು ಹೇಳ್ತೇವೆ ಮೂಲ ತತ್ವ ಈ ಪ್ರಾರ್ಥನೆಯಲ್ಲಿ ಅಡಗಿದೆ. ಈ ಪ್ರಾರ್ಥನೆಯನ್ನು ನಾವು ಗಟ್ಟಿಯಾಗಿ ಹೇಳಿದಾಗ ನಮಗೆ ಈ ಸಂಗತಿಗಳು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರ್ತದೆ. ಇದಕ್ಕೆ ಎಲ್ಲ ವಾಕ್ಯದ ಆಧಾರಗಳಿವೆ. ಬೇಕಾದರೆ ವಾಕ್ಯಗಳನ್ನು ಕೂಡ ಓದಬಹುದು ನೀವು ಅದಕ್ಕೆ ಸಂಬಂಧಪಟ್ಟು. ಈಗ ಇದು ಮೊದಲನೇದಾಗಿ ನಾನು ನಿಮಗೆ ಹೇಳುವ ಸಂಗತಿಯಾಗಿದೆ ಈ ವಾಕ್ಯದ ಆಧಾರದಲ್ಲಿ. ಈಗ ಎರಡನೇ ಸಂಗತಿಯಾಗಿ ನಾವು ಕೆಲವು ಕೀರ್ತನೆಗಳನ್ನು ಓದುವುದು ಭಾಳ ಅಗತ್ಯವಾಗಿ. ಈಗ ಮೊದಲು ನಾವು ಬೆಳಿಗ್ಗೆ ಓದಬೇಕಾದ ಕೀರ್ತನೆ 23ನೇ ಕೀರ್ತನೆ. ಇದು ನನ್ನ ಅನುಭವ. ನೀವು ಬೇರೆ ಎಲ್ಲ ಆಶೀರ್ವಾದದಾಯಕ ಕೀರ್ತನೆಗಳನ್ನು ಓದಬಹುದು, ನಾನು ಬೇಡ ಅಂತ ಹೇಳ್ತಿಲ್ಲ. ಪ್ರತಿಯೊಬ್ಬರು ಒಂದೊಂದು ಆಲೋಚನೆ ಕೊಡ್ತಾರೆ. ಅನೇಕ ಸೇವಕರು ಅನೇಕ ರೀತಿಯ ಆಲೋಚನೆಗಳಿವೆ. ಆದರೆ ನನ್ನ ಅನುಭವದಲ್ಲಿ 23ನೇ ಕೀರ್ತನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಈ ಕೀರ್ತನೆಯನ್ನು ಓದುವ ಅಭ್ಯಾಸ ನಾವು ಮಾಡಿಕೊಳ್ಳಿ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ಒಂದು ಸಂಗತಿಯನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು. ಏನೆಂದರೆ ಅದನ್ನು ನಾವು ಒಂದು CD ಪ್ಲೇಯರ್ ಆಗಿ ಟಕ ಓದಿ ಹೇಳಿ ಮುಗಿಸುವುದಲ್ಲ, ನಿಧಾನಕ್ಕೆ ಹೇಳಬೇಕು ಸ್ವಲ್ಪ. ಮತ್ತು ಪ್ರತಿಯೊಂದು ವಾಕ್ಯ ಹೇಳಿದಾಗ ನಮಗೆ ಅದು ಆ ಮೂಲಕ ಒಂದು ಆಲೋಚನೆ ಸೃಷ್ಟಿ ಆಗಬೇಕು. ಈಗ ಅದರ ವಿಷಯದಲ್ಲಿ ನೋಡೋಣ. 23ನೇ ಕೀರ್ತನೆಗೆ ನಾವು ಹೋಗೋಣ. ನೋಡಿ, ಅಲ್ಲಿ ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಯಾವಾಗ ನಾವು ನಮ್ಮ ಜೀವಿತದಲ್ಲಿ ಕೊರತೆ ಯಾವಾಗ ನಮ್ಮಲ್ಲಿ ಉಂಟಾಗುವುದಿಲ್ಲ, ನಾವು ನಮ್ಮ ದೇವರನ್ನು, ನಾವು ಯೇಸು ಕ್ರಿಸ್ತನನ್ನು ನನ್ನ ಕುರುಬ ಅಂತ ಸ್ವೀಕಾರ ಮಾಡಿದಾಗ, ಮೊದಲು ಈ ವಾಕ್ಯ ಓದುವಾಗ ನಮ್ಮ ಮನಸ್ಸಿನಲ್ಲಿ ಇರಬೇಕು, ಯೇಸುವೇ ನನ್ನ ತಂದೆ, ನೀನೇ ನನ್ನ ಕುರುಬನು. ನಾವು ದೇವರನ್ನು ನಮ್ಮ ಕುರುಬನಂತ ಸ್ವೀಕಾರ ಮಾಡೋದು ಮೊದಲನೇ ಆ ಆಲೋಚನೆ ನಮ್ಮ ಹೋಗಬೇಕು. ಆತನು ಹಸಿರು ಗಾವಲುಗಳಲ್ಲಿ ನಮ್ಮನ್ನು ತಂಗಿಸುತ್ತಾನೆ. ಅಂದರೆ ಏನು? ಆತ್ಮಿಕ ರೀತಿಯಲ್ಲಿ ಅಂದರೆ ಹುಲ್ಲಿಗೆ ದೇವರ ವಾಕ್ಯಕ್ಕೆ ಹೋಲಿಸಲಾಗಿದೆ. ಹಸಿರು ಗಾವಲು ಅಂದರೆ ನಮಗೆ ಬೇಕಾದಷ್ಟು ಆತ್ಮಿಕ ಆಹಾರ ಅಥವಾ ಮನ್ನ ಕೊಟ್ಟು ದೇವರು ನಮ್ಮನ್ನು ಪೋಷಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಅಂದರೆ ಪವಿತ್ರಾತ್ಮನನ್ನು ನಮ್ಮನ್ನು ತುಂಬಿಸಿ ನಡೆಸುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾನೆ. ಭಾಳ ಅಗತ್ಯವಾಗಿ ನಾವು ಇದನ್ನು ನೆನಪಿನಲ್ಲಿ ಕೊಡಬೇಕು. ದೇವರು ನಮ್ಮನ್ನು ತನ್ನ ಮಕ್ಕಳೆಂದು ಆರಿಸಿಕೊಂಡ ಮೇಲೆ ತನ್ನ ಹೆಸರಿಗೆ ಕಳಂಕ ಬರಬಾರದು ನಮ್ಮನ್ನು ಆತನು ತನ್ನ ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆ. ಈ ಆಲೋಚನೆ ನಮ್ಮಲ್ಲಿ ಈ ಸಂಗತಿ ಇರಬೇಕು. ದೇವರು ನನ್ನನ್ನು ನಡೆಸ್ತಾನೆ ಅಂತ ಹೇಳಿ. ಈಗ ಇಲ್ಲಿ
ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ಅಂದರೆ ನಮ್ಮ ಜೀವಿತದಲ್ಲಿ ಒಂದು ಹಂತ ಇರ್ಬೋದು, ನಾವು ಕಷ್ಟದಲ್ಲಿ ಸಿಲುಕಿ ಅಥವಾ ಕೆಲವು ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆದು, ಅಯ್ಯೋ ಇನ್ನು ನನಗೆ ಯಾವ ಪರಿಸ್ಥಿತಿಯಲ್ಲಿ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ನಾವು ಏನು ಮಾಡಬೇಕಂತ ನಮಗೆ ತಿಳಿಯೋದಿಲ್ಲ, ನಮಗೆ ಒಂದು ದಾರಿ ಕಾಣೋದಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಕೂಡ, ಅಂದರೆ ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಕೂಡ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ಚಿಂತನೆ ಗಟ್ಟಿಯಾಗಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಈ ವಾಕ್ಯವನ್ನು ಓದುವಾಗ ಏನು, ನೀನು ಹತ್ತಿರ ಇರುವುದರಿಂದ ನಾನು ಕೇಡಿಗೆ ಹೆದರೆನು. ಎಂಥ ಕತ್ತಲು ನಮ್ಮ ಜೀವಿತದಲ್ಲಿ ಆವರಿಸಲಿ, ನಮಗೆ ಲೌಕಿಕ ರೀತಿಯಾಗಿ ಈ ವೈಜ್ಞಾನಿಕ ರೀತಿಯಲ್ಲಿ ನಮಗೆ ಗುಣಪಡಿಸದ ಒಂದು ರೋಗ ಕೂಡ ಬಂದಿರಲಿ, ಆದರೆ ದೇವರು ಈ ಸಮಯದಲ್ಲಿ ನನ್ನ ಸಂಗಡ ಇದ್ದಾರೆ ಅಂತ ಹೇಳಿ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ಸಂಗತಿ ನಾವು ಗಟ್ಟಿ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದೇ ನಮಗೆ ಧೈರ್ಯ ತುಂಬುತ್ತದೆ ಈ ಪರಿಸ್ಥಿತಿಯಲ್ಲಿ. ಬಹಳ ಅಗತ್ಯ. ಎಂಥ ಒಂದು ಅದ್ಭುತ ಕೀರ್ತನೆ ನೋಡಿ, ಇದಕ್ಕೆ ಏನಿದೆ, ನೀನು ಹತ್ತಿರವಿರುವುದರಿಂದ ನಾನು ಹೆದರೇನು, ಕೇಡಿಗೆ ಹೆದರೇನು, ಎಂಥ ಕೇಡು ಬೇಕಾದ್ರೆ ಬರಲಿ ಅಂತ ಹೇಳಿ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ ಅಂತ ಹೇಳಿ ದೇವರು ನಮಗೆ ಧೈರ್ಯ ಕೊಡ್ತಾನೆ. ವೈರಿಗಳ ನೋಡಿ ಈಗ ಎಲ್ಲರೂ ನಮಗೆ ಕಷ್ಟ ಸಂಕಷ್ಟ ಬಂದಾಗ ಇಡೀ ನಮ್ಮ ನೆರೆಕರೆಯವರು, ನಮ್ಮ ಕುಟುಂಬರು ನಮ್ಮನ್ನು ಗೇಲಿ ಮಾಡಿ ನಕ್ಕಿರ್ಬೋದು, ಆದರೆ ಇಲ್ಲಿ ಏನು ಹೇಳ್ತದೆ ನೋಡಿ, ಆತನು ಅವರ ಮುಂದೆ ನಮ್ಮನ್ನು ಔತಣವನ್ನು ಸಿದ್ಧಪಡಿಸ್ತಾನೆ. ಒಂದು ದಿನ ಬರ್ತದೆ, ಅವರೆಲ್ಲರೂ ನಾಚಿಕೊಳ್ಳುವ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಅಂತೇಳಿ ನೋಡಿ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಪವಿತ್ರಾತ್ಮನಿಗೆ ನಾವು ಸೂಚಿಸಲಾಗಿದೆ, ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸುತ್ತಾನೆ. ನಮ್ಮ ಪಾತ್ರೆ ಹೊರಸೂಸುತ್ತಂದರೆ ನಮ್ಮಿಂದ ದೇವರ ಪ್ರೀತಿ ಇತರ ಕಡೆ ಹರಡ್ತದೆ. ನಿಶ್ಚಯವಾಗಿ ನನ್ನ ಜೀವನದೆಲ್ಲ ಶುಭವು ಕೃಪೆಯನ್ನು ನನ್ನನ್ನು ಹಿಂಬಾಲಿಸುವುದು. ನೋಡಿ, ಎಂಥ ಕಷ್ಟಗಳು ಕೊಡಲಿ, ಒಂದು ನಾವು ನೆನಪಿಡೆವು, ನಿಶ್ಚಯ ಖಂಡಿತವಾಗಿಯೂ ದೇವರ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ. ಆತ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಾನು ಸದಾ ಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನಂತ ಒಂದು ಅದ್ಭುತ ದೇವರ ವಾಕ್ಯದ ದಾವೀದನು ಬರೆದ ಕೀರ್ತನೆ. ಬಹಳ ಅದ್ಭುತವಾಗಿ ಈ ಸಂಗತಿಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಈಗ ಸಾಯಂಕಾಲ ನಾವು ಉಚ್ಚರಿಸುವ ಕೀರ್ತನೆ ಯಾವುದು? 91ನೇ ಕೀರ್ತನೆ. ಇದೊಂದು ಬಹಳ ಅದ್ಭುತವಾದ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟ ಲೌಕಿಕ ರೀತಿಯ ರಕ್ಷಣೆಗೆ, ಆತ್ಮಿಕ ಒಂದು, ಲೌಕಿಕ ಮತ್ತು ಇಲ್ಲಿ ಅದ್ಭುತ ವಾಗ್ದಾನಗಳು ಈ ಕೀರ್ತನೆಯಲ್ಲಿ ಅಡಕವಾಗಿದೆ. ಆದ್ದರಿಂದ ನೋಡಿ, ಅಲ್ಲಿ 91ನೇ ಕೀರ್ತನೆಗೆ ನಾವು ಹೋಗೋಣ. ಈಗ ಇಲ್ಲಿ ನೋಡಿ, ಇಲ್ಲಿ ದೇವಾಶ್ರಿತನು ಸುರಕ್ಷಿತನಾಗಿರು. ಯಾರು ದೇವರನ್ನು ಆಶ್ರಯಿಸಿಕೊಂಡಿದ್ದಾನೆ ಆತನು ಯಾವತ್ತೂ ಸುರಕ್ಷಿತನಾಗ್ತಾನೆ ಅಂತ ಇಲ್ಲಿ ಹೆಡ್ಡಿಂಗ್ ಬರೆಯಲ್ಪಟ್ಟಿದೆ ನೋಡಿ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರು. ಇಲ್ಲಿ ಸ್ವಲ್ಪ ಭಾಷಾಂತದ ವ್ಯತ್ಯಾಸ ಇದೆ. ಇಲ್ಲಿ ಏನು ಬರೆಯಲ್ಪಟ್ಟಿದೆ ಕನ್ನಡದಲ್ಲಿ ಮೊರೆ ಹೊಕ್ಕಿರುವವನು ಅಂದರೆ ದೇವರನ್ನು ಆಶ್ರಯಿಸಿಕೊಂಡವನು. ತಪ್ಪು ಅರ್ಥ ಏನಾಗುವುದಿಲ್ಲ. ಆದರೆ ಇಂಗ್ಲಿಷ್ ಭಾಷಾಂತರದಲ್ಲಿ ನಾವು ನೋಡಿದರೆ ಒನ್ ವುಡ್ ವೆಲ್ಸ್ ಇನ್ ದ ಸೀಕ್ರೆಟ್ ಪ್ಲೇಸ್ ಆಫ್ ಅ ಮೋಸ್ಟ್ ಹೈ, ಅಂದರೆ ಯಾರು ದೇವರ ಆ ಗುಪ್ತವಾದ ಸ್ಥಳದಲ್ಲಿ ನೆಲೆಗೊಂಡಿದ್ದಾನೋ ಅವನು ಸುರಕ್ಷಿತನಾಗಿರು. ಅಂದರೆ ದೇವರು ನಮಗೆ ಸಿದ್ಧಪಡಿಸಿದ ಆತನಲ್ಲಿ ನಾವು ನೆಲೆಗೊಂಡಿದ್ದರೆ, ಈಗ ಅದಕ್ಕೆ ಸಂಬಂಧಪಟ್ಟು ನಾವು ವಾಕ್ಯ ನೋಡಿದರೆ, ನಮಗೆ ಇದಕ್ಕೆ ಸಂಬಂಧಪಟ್ಟು ವಾಕ್ಯ ನೋಡಿದರೆ ನಾವು ಯೋಹಾನನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಯಾರು ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದಾರೋ ಅವರು ತಂದೆ ಮಗನಲ್ಲಿ ನೆಲೆಗೊಂಡಿದ್ದಾರೆ. ಅಂದರೆ ನಾವು ದೇವರಲ್ಲಿ ನೆಲೆಗೊಂಡಿದ್ದೇವೆ ಅಂತ ಹೇಳಿ. ಈಗ ನಾವು ದೇವರಲ್ಲಿ ನೆಲೆಗೊಂಡಿದ್ದರೆ ನಾವು ಸುರಕ್ಷಿತವಾಗಿರುವೆವು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನ ದುರ್ಗವು. ಏನು ಹೇಳ್ತೇವೆ ನಾವು? ದೇವರು, ನೀನು ನನ್ನ ದುರ್ಗೆ, ನೀನೇ ಕೋಟೆ, ನನಗೆ ನನ್ನ ಸುತ್ತಲೂ ನೀನು ಒಂದು ಕೋಟೆಯನ್ನು ನಿರ್ಮಿಸಿದ್ದಿ, ಯಾರು ನನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವ ವಾಕ್ಯದ ಆಧಾರ? ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೋಬನ ಮತ್ತು ಅವನ ಕುಟುಂಬ ಸುತ್ತಲೂ ದೇವರು ಬೇಲಿ ಹಾಕಿ ಕಾಪಾಡಿದ್ದಾನೆ ಅಂತ ಹೇಳಿ.
ಆದ್ದರಿಂದ ದೇವರು ನಮ್ಮನ್ನು ಕಾಪಾಡುವ ಆತನು ಬೇಟೆಗಾರನ ಬಲೆಯಿಂದಲೂ ಏನು ಸೈತಾನನು ನಮ್ಮನ್ನು ನಾನಾ ರೀತಿಯ ಬಲೆ ಒಡ್ಡಿ ನಮ್ಮನ್ನು ಆ ಪಾಪದ ಬಲೆಯಲ್ಲಿ ಸಿಲುಕಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಮರಣಕರ ವ್ಯಾಧಿಗಳಿಂದ ನೋಡಿ, ಪಾಪದ ಫಲವಾಗಿ ನಾವು ಮರಣಕರ ವ್ಯಾಧಿಗಳನ್ನು ನಾವು ಉಣ್ಬೇಕಾಗುತ್ತೆ. ಅದರಿಂದ ತಪ್ಪಿಸುವಾತನು ಆತನೇ ಅಂತ ಹೇಳಿ. ಯಾಕೆ? ಸೈತಾನು ನಮ್ಮನ್ನು ಪಾಪದ ಬಲೆಯಲ್ಲಿ ಸಿಲುಕಿಸಿ ನಮ್ಮನ್ನು ಮರಣಕರ ವ್ಯಾಧಿಗಳಿಗೆ ಒಳಪಡಿಸಿ ನಮ್ಮ ನಾಶನವನ್ನು ಹೊಂಚು ಹಾಕುತ್ತಾನೆ. ಆದರೆ ದೇವರು ನಮ್ಮನ್ನು ಕಾಪಾಡ್ತಾರೆ. ತಪ್ಪಿಸುವವನು ಆತನೇ. ದೇವರು ನಮ್ಮನ್ನು ತಪ್ಪಿಸ್ತಾರೆ ಇಂಥ ಪರಿಸ್ಥಿತಿಯಿಂದ. ಆತನು ನನ್ನನ್ನು ನೋಡಿ, ಅಲ್ಲಿ ನಿನ್ನನ್ನಂತ ಬರೆಯಲ್ಪಟ್ಟಿದೆ. ಆದರೆ ಆದಷ್ಟು ಸಾರಿ ನಾವು ಅದನ್ನು ಕೀರ್ತನೆಯನ್ನು ಓದುವುದರಿಂದ ನನ್ನನ್ನಂತ ಹೇಳೋಣ. ನನಗೆ ದೇವರು ರಕ್ಷಿಸ್ತಾರೆ, ತನ್ನ ರೆಕ್ಕೆಗಳಿಂದ ಒದಗಿಸುವನಂತ ಹೇಳಿ. ನೋಡಿ, ಈ ಒಂದು ರಕ್ಷಣೆ, ಒಂದು ಕೋಳಿಯು ತನ್ನ ಮರಿಗಳನ್ನು ರಕ್ಷಿಸುವ ಆ ರಕ್ಷಣೆಗೆ ಹೋಲಿಸಲಾಗಿದೆ. ಯಾಕೆ? ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳು ಮನುಷ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದಕ್ಕೆ ಸಮರ್ಪಕವಾದ ಕೃಷಿ ಅಥವಾ ಮನುಷ್ಯನ ಜೀವಿತದಲ್ಲಿ ಉಪಯೋಗವಾಗುವ ಸಂಗತಿಗಳಿಗೆ ಹೋಲಿಸಲಾಗಿದೆ. ಸಾಮ್ಯ ರೂಪವಾಗಿ ಬಿತ್ತುವವನ ಸಾಮ್ಯ ಅರ್ಥ ಮಾಡಲಿಕ್ಕೆ. ಅದೇ ರೀತಿಯಾಗಿ ದೇವರ ಇಲ್ಲಿಯ ಸಂರಕ್ಷಣೆ, ಒಂದು ಕೋಳಿ ತನ್ನ ರೆಕ್ಕೆ ಅಡಿಯಲ್ಲಿಟ್ಟು ಒಂದು ಮರಿಗಳನ್ನು ಹೇಗೆ ರಕ್ಷಿಸ್ತದೋ ಆ ರೀತಿಯ ರಕ್ಷಣೆ ದೇವರು ನಮ್ಮನ್ನು ಕೊಡ್ತಾನೆ. ನಾವು ಯೋಚಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನೋಡಿ, ಆ ಕೋಳಿಯನ್ನು ಆ ಗಿಡುಗ ಎತ್ತುಕೊಳ್ಳಿ ಹೋಗದೆ ಆ ಮರಿಗಳನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕೋಳಿಯನ್ನು ಕೊಂದು ಹಾಕದೆ ಆ ಮರಿಗಳನ್ನು ಗಿಡುಗನಿಗೆ ಮುಟ್ಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಎಂಥ ಒಂದು ರಕ್ಷಣೆ ದೇವರು ನಮ್ಮನ್ನು ರೀತಿಯಲ್ಲಿಟ್ಟಾನೆ. ಅಲ್ಲಿ ಮುಂದೆ ನೋಡಿ, ಈ ಎಲ್ಲ ಸಂಗತಿಗಳು ನಮಗೆ ನೆನಪಿಗೆ ಬರಬೇಕು. ನಾವು ಈ ವಾಕ್ಯಗಳನ್ನು ಓದುವಾಗ ಈ ಆಲೋಚನೆಗಳು ಬರಬೇಕು. ಆಗ ಮಾತ್ರ ಈ ಕೀರ್ತನೆಗಳಿಂದ ನಮಗೆ ಉಪಯೋಗ ಆಗ್ತದೆ. ನಮ್ಮ ಮನಸ್ಸಿನಲ್ಲಿ ಇದೇ ಸಂಗತಿಗಳು ಬೇರೂಡ್ತವೆ. ಈಗ ನೋಡಿ, ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ ಅಂತ ಬರೆದಿದೆ. ಆತನ ಸತ್ಯತೆ ನನಗೆ ಕೇಡಿಯವು ಗುರಾಣಿಯಾಗಿದೆ. ಏನು? ನನಗೀಗ ರಕ್ಷಣೆಯ ಕೇಡಿಯ ಯಾವುದು? ದೇವರು ಸತ್ಯವಂತನು. ಆತನು ಹೇಳಿದ ಯಾವುದೇ ಮಾತು ಸುಳ್ಳಿಲ್ಲ. ಆದ್ದರಿಂದ ಅದು ನನಗೆ ಗಟ್ಟಿಯಾದ ರಕ್ಷಣೆ. ತಿಳಿತಲ್ಲ? ಯಾಕೆ? ದೇವರು ನನ್ನ ರಕ್ಷಿಸುವವನಾಗಿದ್ದಾನೆ. ಆತನು ಸತ್ಯವಂತನಂತ. ಆತನ ಸತ್ಯತೆ ನನಗೆ ಕೇಡಿಯವು ಗುರಾಣಿಯಾಗಿದೆ. ನೋಡಿ, ಅಲ್ಲಿ ಇರುಳಲ್ಲಿ ಭಯ ಹುಟ್ಟಿಸೋ ಯಾವುದಕ್ಕೂ, ಎಂಥ ಸೈತಾನನ ಕಷ್ಟಗಳು, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನೋಡಿ, ಅಲ್ಲಿ ನನ್ನ ಮಗ್ಗುಲಲ್ಲಿ 1000 ಜನರು, ನನ್ನ ಬಲಗಡೆ 10,000 ಜನರು ಸತ್ತು ಬಿದ್ದರೂ ನನಗೇನು ತಟ್ಟುವುದಿಲ್ಲ, ನನಗೇನಾಗುವುದಿಲ್ಲ ಅಂತ ಹೇಳಿ. ಯಾಕೆ? ದೇವರು ನಮ್ಮನ್ನು ಕಾಪಾಡೋ ದೇವರಾಗಿದೆ. ಎಂಥ ಒಂದು ಅದ್ಭುತ ಮಾತುಗಳು. ಅದನ್ನು ಕಣ್ಣಾರೆ ಕಂಡು ಇಂಥ ಪರಿಸ್ಥಿತಿಗಳು ಕೂಡ ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿ. ದುಷ್ಟರಿಗೆ ಪ್ರತಿದಂಡನೆಯುಂಟೆಂಬುದಕ್ಕೆ ಸಾಕ್ಷಿಯಾದನ್ನೇ. ದುಷ್ಟರಾದರೂ ನಾಶ ಆದರೂ ನಮ್ಮನ್ನು ದೇವರು ಕಾಪಾಡ್ತಾನೆ. ಯೋನಿ ನನ್ನ ಶರಣನು, ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೇನೆ. ಏನು? ದೇವರಲ್ಲೇ ನಾನು ನೆಲೆಗೊಂಡಿದ್ದೇನೆ. ಇಲ್ಲಿ ನೋಡಿ, ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಳಿ. ಏನು? ದೇವರನ್ನು ನನ್ನ ನಿವಾಸ ಸ್ಥಾನವಾಗಿ ಮಾಡಿದ್ದೇನೆ. ಯೋಶುವನು ಏನು ಹೇಳ್ತಾನೆ? ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವವರಾಗಿದ್ದೇವೆ. ನೋಡಿ, ಅದಕ್ಕಾಗಿ ಯೋಶುವನು ನೋಡಿ ಎಂಥ ಒಂದು ಅದ್ಭುತ ನಾಯಕನಾಗಿದ್ದನು. ದೇವರವನಿಗೆ ಕೊಟ್ಟ ವಾಗ್ದಾನಗಳೇನು, ದೇವರವನಿಗೆ ಮೊದಲೇ ಕೊಟ್ಟ ವಿಷಯಗಳೇನು, ಅದು ಮುಂದಕ್ಕೆ ಬರೋಣ. ನಾವು ಇವತ್ತು ಈಗ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಏನು? ಪರಾತ್ಪರ ನಿವಾಸಸ್ಥಾನ ಮಾಡಿಕೊಂಡಿದ್ದೆ, ಯಾವ ಕೇಡು ನನಗೆ ಸಂಭವಿಸದು, ಉಪದ್ರವವು ನನ್ನ ಗುಡಾರದ ಸಮೀಪಕ್ಕೂ ಬಾರದು. ನಾವು ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡಿದರೆ ಅಲ್ಲಿ ಯಾವ ರೋಗವು ನಮ್ಮ ಮನೆಯೊಳಗೆಲ್ಲ, ನಮ್ಮ ಪಕ್ಕದಲ್ಲಿ ಕೂಡ ಬರೋದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಅದೆಲ್ಲ ನಾವು
ಆ ನೆನಪಿಗೆ ಬರ್ಬೋದು ತರಬೇಕು. ಏನು, ರೋಗಗಳು ನಮ್ಮ ಪಕ್ಕದಲ್ಲೇ ಬರಲಿಕ್ಕಿಲ್ಲ, ಅಷ್ಟು ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ. ಆದ್ದರಿಂದ ಉಳಿದ ಸಂಗತಿಗಳನ್ನು ನಾವು ಮುಂದಕ್ಕೆ ನೋಡೋಣ. ಈಗ ಈ ಸಂಗತಿಗಳಲ್ಲಿ ನಾವು ಸ್ಪಷ್ಟವಾಗಿ ಇದನ್ನು ಅರ್ಥಪೂರ್ವಕವಾಗಿ ನಾವು ಅದನ್ನು ಉಚ್ಚರಿಸಿಕೊಂಡಾಗ ನಮ್ಮಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಆತ್ಮಿಕ ರೀತಿಯಲ್ಲಿ ಬಲಗೊಳ್ತೇವೆ, ನಮ್ಮ ಮನಸ್ಸು ನವೀಕರಿಸುತ್ತದೆ. ಆ ಮೂಲಕ ನಮ್ಮ ಜೀವನ ಕೂಡ ಅದೇ ದಿಕ್ಕಿನಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳು ಸ್ತುತಿ ಸ್ತೋತ್ರ ಸಲ್ಲಿಕೆಯಾಗಲಿ. ಆಮೆನ್.